ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ದೇವನಹಳ್ಳಿ ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ. ಸಂವಿಧಾನದ 19(1) ಪರಿಚ್ಛೇದ 2 ಪರಿಚ್ಛೇದದಡಿ ವಾಕ್ಕಥುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಬಗ್ಗೆ ಮತ್ತು ದೇವನಹಳ್ಳಿ ಬಿಜೆಪಿ ಮಂಡಲ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ರವರು ಜನ್ಮ ಶತಮಾನೋತ್ಸವ 2025 ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ರಾಜಕೀಯ ಸೇಡಿಗಾಗಿ ದ್ವೇಷ ಭಾಷಣ ಕಾಯ್ದೆ ಜಾರಿ. ಎನ್ಎಲ್ ಅಂಬರೀಶ್ ಗೌಡ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿವೇಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನ ಜಾರಿಗೊಳಿಸದಂತೆ ಪ್ರತಿಭಟನೆ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ. ಸಂವಿಧಾನದ 19(1) ಪರಿಚ್ಛೇದ 2 ಪರಿಚ್ಛೇದದಡಿ ವಾಕ್ಕಥುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಡಿ ನೀಡಿದಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ತಾ ಇದೆ. ರಾಜಕೀಯ ಸೇಡನ್ನ ತೀರಿಸಿಕೊಳ್ಳಲು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ 2025 ತಂದಿದೆ. ದ್ವೇಷ ಭಾಷಣ ಮೊದಲಾದ ಅಪರಾಧಗಳಿಗೆ ಕಡಿವಾಣ ಹಾಕಲು ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಕಾನೂನುಗಳಿವೆ ಅಂತ ಹೇಳಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ದೇವನಹಳ್ಳಿ ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರವು ಅನುಷ್ಠಾನಕ್ಕೆ ತರ್ತಾ ಇರುವಂತಹ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿವೇಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನ ಜಾರಿಗೊಳಿಸದಂತೆ ಪ್ರತಿಭಟಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವದ ಮೂಲ ತತ್ವಕ್ಕೆ ಹಾನಿ ಮಾತ್ರವಲ್ಲ, ಪ್ರಜಾಪ್ರಭುತ್ವದ ಕತ್ತು ಹಿಸುಕುವ ಯತ್ನ. ಈ ಕಾನೂನು ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ನಿರಂಕುಶ ಅಧಿಕಾರವನ್ನ ನೀಡುತ್ತದೆ. ಕಾಯ್ದೆ ಹೇಳುವಂತೆ ಇಲ್ಲಿನ ಅಪರಾಧಗಳಿಗೆ ಜಾಮೀನು ಇಲ್ಲ. ಜನಸಾಮಾನ್ಯರನ್ನ ಅಪರಾಧಿಗಳಾಗಿ ಮಾಡುವಂತಹ ಈ ಕೀಳು ಮಟ್ಟದ ಕಾಯ್ದೆ ನಮಗ್ ಬೇಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ರಾಜ್ಯದಲ್ಲಿ ರಸ್ತೆ ಗುಂಡಿ ಮುಚ್ಚದೆ ಕೇವಲ ಅವರ ಗ್ಯಾರಂಟಿ ಯೋಜನೆಗಳನ್ನು ನೀಡೋದ್ರಲ್ಲಿ ನಿರತರಾಗಿದ್ದಾರೆ. ಈ ಕಾಯ್ದೆ ಪಕ್ಷಕ್ಕೆ ಮಾತ್ರ ಸಂಬಂಧಿಸಿಲ್ಲ, ಪ್ರಜೆಗಳಿಗೂ ಸಹ ಅನ್ವಯವಾಗುತ್ತದೆ. ದೇಶದ ಕಾನೂನಿನ ವಿರುದ್ಧ ನಡೆಯುತ್ತಿದ್ದಾರೆ. ನೈಜತೆಯನ್ನು ಒಪ್ಪಿಕೊಳ್ಳದ ಕಾಂಗ್ರೆಸ್ ಸರ್ಕಾರ ಆಡಳಿತದಿಂದ ಸಾಮಾನ್ಯ ಜನರಿಗೂ ಜೀವನ ನಡೆಸೋದು ಕಷ್ಟ ಸಾಧ್ಯವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ. ಇದರಡಿ ದ್ವೇಷ ಭಾಷಣಕ್ಕೆ ನೀಡಿರುವಂತಹ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ. ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ, ಸಾಮಾಜಿಕ ಚರ್ಚೆ, ವ್ಯಂಗ್ಯ ಮಾಡೋದು ಅಥವಾ ಸತ್ಯವನ್ನ ಹೇಳೋದನ್ನ ಕೂಡ ದ್ವೇಷ ಅಂತ ಹೇಳಿ ಪರಿಗಣಿಸೋ ಅಪಾಯವಿದೆ. ಜನರು ಭಯದಿಂದ ಮಾತನಾಡದಂತೆ ಮಾಡೋದೇ ಸರ್ಕಾರದ ಉದ್ದೇಶವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಶ್ರೀ ನರೇಂದ್ರ ಮೋದಿಜಿ ರವರಿಗೆ, ಶ್ರೀ ನರೇಂದ್ರ ಮೋದಿಜಿ ರವರಿಗೆ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಶ್ರೀ ನರೇಂದ್ರ ಮೋದಿಜಿ ರವರಿಗೆ, ಶ್ರೀ ನರೇಂದ್ರ ಮೋದಿಜಿ ರವರಿಗೆ ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಶ್ರೀ ನರೇಂದ್ರ ಮೋದಿಜಿ ರವರಿಗೆ, ಶ್ರೀ ನರೇಂದ್ರ ಮೋದಿಜಿ ರವರಿಗೆ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಮಾತರಂ. ಇವತ್ತು ದೇವನಹಳ್ಳಿ ತಾಲೂಕು ಬಂದಿದ್ದಾರೆ. ವಿಚಾರ ನೀವೆಲ್ಲ ಮಾಧ್ಯಮಗಳಲ್ಲಿ ಬಹಳ ವಿಸ್ತಾರವಾಗಿ ನೋಡ್ತಾ ಇದ್ದೀರಾ. ದ್ವೇಷ ಭಾಷಣದ ವಿರುದ್ಧ ಏನು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ, ಏನು ವಿಧಾನಸಭೆಯಲ್ಲಿ ಇದನ್ನ ಅನುಮೋದನೆ ಮಾಡಲಿಕ್ಕೆ ಬಹಳ ಪ್ರಯತ್ನ ಬೀಳ್ತಾ ಇದ್ದಾರೆ. ಮಾಡಲಿಕ್ಕೆ ಇವತ್ತು ಇಷ್ಟೆಲ್ಲ ಅವ್ರಿಗೆ ಆತುರ ಯಾಕೆ ಅಂದರೆ ಎರಡೇ ವಿಚಾರ. ಇವರಿಗೆ ಸಾಮಾನ್ಯ ಜನ ಇವತ್ತು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಸತ್ಯ ನೈಜತೆಯನ್ನ ತೋರಿಸ್ತಾ ಇದ್ದಾರೆ. ಇವತ್ತು ಎರಡು ವಿಚಾರ. ಯಾರೇ ಒಬ್ಬರು ತಪ್ಪು ಮಾಡಿದಾಗ ಮಾಧ್ಯಮ ಅದನ್ನ ತೋರಿಸ್ತಾರೆ, ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇವತ್ತು
ಎಮರ್ಜೆನ್ಸಿ ಇದ್ದ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಯಾವ ರೀತಿ ನಡ್ಕೊಂಡ್ರು ಆ ರೀತಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊಂತ ಇದೆ. ಇಡೀ ಭಾರತದ ಕಗ್ಗೋಲೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕಕ್ಕೆ ಬಂದು ನಿಂತಿದೆ. ಕರ್ನಾಟಕದಲ್ಲೂ ಕೂಡ ಇದೇ ತರದ ಒಂದು ಮಸೂದೆ ತಂದು ಎಲ್ಲರನ್ನು ಕಟ್ಟಿ ಹಾಕ್ಬೇಕಂತ ಬಹಳ ಆತುರವಾಗಿ ಆ ಕಾಯ್ದೆನ ಪಾಸ್ ಮಾಡ್ತಾ ಇದೆ. ಈಗ ಮಾಧ್ಯಮ ಮತ್ತು ಮಧ್ಯಮ ವರ್ಗದ ಎಲ್ಲ ಜನಗಳ ಮೇಲೆ ಇದೊಂದು ಕಾಯ್ದೆ ತಂದು ಕೇಸ್ ಹಾಕಿ ಅವ್ರನ್ನೆಲ್ಲ ಮುಟುಕುಗೊಳಿಸ್ಬೇಕು ಅಂತ ನಡೀತಾ ಇದೆ. ಇವತ್ತು ಕರ್ನಾಟಕದ ಜನತೆ ಎಲ್ಲರೂ ಬುದ್ಧಿವಂತರಿದ್ದಾರೆ. ಸಾಮಾನ್ಯ ಜನಕ್ಕೆ ಕೂಡ ಅರ್ಥ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ, ಡೆವಲಪ್ಮೆಂಟ್ ಬರ್ತಾ ಇದೆ, ಏನೇನು ಒಳ್ಳೇದಾಗ್ತಾ ಇದೆ ಅಂತ. ಸಾಮಾನ್ಯ ಯಾವತ್ತು ಯಾರು ಕೂಡ ಇವತ್ತು ಬದುಕಲಿಕ್ಕೆ ಸಾಧ್ಯವಿಲ್ಲದಷ್ಟು ಟ್ಯಾಕ್ಸ್ಗಳನ್ನ ರಾಜ್ಯ ಸರ್ಕಾರ ಆಗ್ತಾ ಇದೆ. ಯಾವುದೇ ಒಂದು ಕೆಲಸ ಬೇಕಾದ್ರೂ ಕಾಸು ಕೊಡ್ತಿದ್ದು ಯಾವುದು ಆಗ್ತಾ ಇಲ್ಲ ಅಂತ ಹೇಳಿ ಮಧ್ಯಮ ವರ್ಗದವರು ಬದುಕಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಮಧ್ಯಮ ವರ್ಗದವರು ಮತ್ತು ಮಾಧ್ಯಮ ಕಟ್ಟಿ ಆಗ್ಲಿಕ್ಕೆ ಈ ಮಸೂದೆಯನ್ನ ತಗೊಂಬಂದಿರೋ ಕಾಂಗ್ರೆಸ್ಗೆ ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಧಿಕ್ಕಾರನ ಹೇಳ್ತಾ, ಹಾಗೆ ಈ ಒಂದು ಮೆಮೊರಂಡಂನ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಕೊಡಬೇಕು ಅಂತ ಹೇಳಿ ಇವತ್ತು ಏನು ಪಾರ್ಟಿಯಿಂದ ಸೂಚನೆ ಬಂದಿದೆ, ಹಾಗಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಈ ಒಂದು ಮೆಮೊರಂಡಮ್ ಕೊಟ್ಟು ನಾವು ಇದನ್ನ ಮೇಲಕ್ಕೆ ತಲುಪಿಸಬೇಕು ಅಂತ ಹೇಳಿ ರಾಜ್ಯ ಜಿಲ್ಲಾಧ್ಯಕ್ಷ ಆದಿಯಾಗಿ ಕೊಡ್ತಾ ಇದ್ದೀವಿ. ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕೈ ಎಲ್ಲಾರು ಇಟ್ಕೊಂಡ್ಬೇಡ್ರಿ, ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಬರ್ರಿ. ಏನು ಹೇಳೋದು, 5-6 ಸ್ವಲ್ಪ ಹಿಂದೆ ಸರಿಬೇಕು. ದೇಶ ಭಾಷಣ ಮತ್ತು ದೇಶ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ವಿರುದ್ಧ ಮುಖಂಡರು ಈ ಮುಖಾಂತರ ನಿಮ್ಮ ಪ್ರತಿಭಟನೆ ಮಾಡಿ ನೀವು ಏನು ಮನವಿ ಕೊಟ್ಟಿದ್ದೀರಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಂತ ಹೇಳ್ತಾ ಪ್ರತಿಭಟನೆ ಕೈಗೊಳ್ಳಬೇಕು ಅಂತ ಸರ್ಕಾರ ತೊಲಗುವಂಥ ಕ್ಷಣಗಳು ಶುರುವಾಗಿದೆ. ಕ್ಷಣಗಣನೆಯಾಗಿದೆ. ಅವರು ತೊಲಕು ಅಂತ ಗೊತ್ತಿದೆ. ಇರೋವರೆಗೂ ಅದು ಸೋತಿ ಕುಡಿಸಿ ಪುಂಡಾಂತರ ಮಾಡಬೇಕು. ಈ ರಾಜ್ಯ ನನ್ನ ಒಂದೇ ಉದ್ದೇಶಕ್ಕೋಸ್ಕರ ಈ ದ್ವೇಷ ಭಾಷಣದ ಒಂದು ಏನು ಮಾತನ್ನ ಒಟ್ಟುಗೊಳಿಸಬೇಕು, ಇವ್ರ ಮೇಲೆ ಒಂದು ಕೇಸ್ ಹಾಕಬೇಕು ಅಂತ ಹೇಳಿ ಈ ಕಾಯ್ದೆಯನ್ನು ತಂದುಕೊಟ್ಟಿದ್ದಾರೆ. ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಈ ಅಭಿವೃದ್ಧಿ ಕೆಲಸ ಕುಂಠಿತಗೊಂಡಿದೆ, ಅದನ್ನ ಮಾಡ್ರಪ್ಪ ಅಂತ ಹೇಳಿದ್ರೆ ಈ ತರ ಒಂದು ಇಡೀ ವಿಧಾನಸಭೆಯಲ್ಲಿ ಚರ್ಚೆ ಕೂಡ ಮಾಡೋಕ್ಕೆ ಅವಕಾಶ ಕೊಡ್ತೀರಾ. ಇವತ್ತು ಈ ಮಸೂದೆಯನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ದಿವಾಳಿ ಎದ್ದಿರೋದ್ರಿಂದ ಇವತ್ತು ಇಡೀ ಜನ ರೊಚ್ಚಿಗೆತ್ತವ್ರೆ. ಆ ರೊಚ್ಚಿಗೆತ್ತು ಇವತ್ತು ಪರಿಣಾಮವಾಗಿ ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಜನ ಎಷ್ಟು ಸರ್ಕಾರದ ವಿರುದ್ಧ ಇದ್ದಾರೆ ಅಂತ ಮಾತಾಡಿದ್ರೆ ಇವರು ಬೆಟ್ ಮಾಡೋದು ಕೇಂದ್ರ ಸರ್ಕಾರದ ಕಡೆಗೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏನು ಕೊಡಬೇಕು ಎಲ್ಲ ಸವಲತ್ತುಗಳನ್ನು ಕೊಟ್ಟಿದೆ. ಅದು ಅಭಿವೃದ್ಧಿಯಲ್ಲಿ ಇವತ್ತು ರೈಲ್ವೆ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಎಲ್ಲವನ್ನು ಏನು ರಾಜ್ಯಕ್ಕೆ ಸೇರ್ತಕ್ಕಂಥದ್ದು ಎಲ್ಲರೂ ಕೊಟ್ಟಿದ್ದಾರೆ. ಆದರೂ ಎಲ್ಲ ಒಂದು ಕಡೆ ಬೆಟ್ ಮಾಡಿ ತೋರಿಸ್ತಾರೆ. STPS ದುಡ್ಡನ್ನು ಇವತ್ತು SC ST ಸಿಗ್ತಕ್ಕಂಥ ಸವಲತ್ತುಗಳನ್ನ ಬಿಟ್ಟಿ ಬಾಗಿಲಿಂದ ಬಳಸ್ಕೊಂಡು ಇವತ್ತೆಲ್ಲ ಒಂದು ಕಡೆ ಅನ್ಯಾಯ ಮಾಡ್ತಾರೆ. ಯಾವುದೋ ಒಂದು ಜನ ಒಂದು ಕೋಮಿಗೋಸ್ಕರ ಇವತ್ತು ಇವರು ಅವರ ಅಭಿವೃದ್ಧಿನ ಬಳಸೋಕ್ಕೋಸ್ಕರ, ಅವರ ಮತಕ್ಕೋಸ್ಕರ, ಮತ ಬ್ಯಾಂಕಿಗೋಸ್ಕರ ಇಂಥ ಕಾನೂನುಗಳ ತಂದು ಸಾರ್ವಜನಿಕ ಸಿಗ್ತಕ್ಕಂಥ ಇದನ್ನ ಎಲ್ಲ ಅವರು ಒಂದು ಕೋಮು ಮಾಡಿಕೊಡ್ತಾರೆ. ಈ ಕಾನೂನು ಕೋಮು ಸೌಹಾರ್ದಕ್ಕೆ ಅಡೆ ಮಾಡಿಕೊಡ್ತದೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮ ದಿನೋತ್ಸವ 21ನೇ ಶತಮಾನಕ್ಕೆ ಭಾರತದ ಪರಿವರ್ತನೆಯ ವಾಸ್ತುಶಿಲ್ಪಿ ಮಾಜಿ ಪ್ರಧಾನಿ ಅಟಲ್ ವಾಜಪೇಯಿ ಎನ್ಎಲ್ ಅಂಬರೀಶ್ ಗೌಡ ದೇವನಹಳ್ಳಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ತಾಲೂಕು ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡರ ನೇತೃತ್ವದಲ್ಲಿ ಮಾಜಿ ಪ್ರಧಾನಿ ಅಟಲ್ ವಾಜಪೇಯಿ ಅವರ 101ನೇ ಜನ್ಮ ದಿನೋತ್ಸವವನ್ನು ಆಚರಿಸಲಾಯಿತು. ಈ ವೇಳೆಯಲ್ಲಿ ತಾಲೂಕು ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ ಮಾತನಾಡಿ 21ನೇ ಶತಮಾನಕ್ಕೆ ಭಾರತದ ಪರಿವರ್ತನೆಯ ವಾಸ್ತುಶಿಲ್ಪಿಯಾಗಿದ್ದಂತ ಅಟಲ್ ಜಿ ಅವರಿಗೆ ನಮ್ಮ ರಾಷ್ಟ್ರವು ಸದಾ ಕೃತಜ್ಞವಾಗಿರುತ್ತದೆ. ದೇಶ ಉಳಿದ್ರೆ ನಾವು ಉಳಿಯುತ್ತೇವೆ ಅನ್ನುವಂತಹ ಅವರ ಆಡಳಿತ ವೈಖರಿ ಮತ್ತು ಸಂಘಟನಾ ಶಕ್ತಿ
ಸಾಮಾನ್ಯ ವರ್ಗದಿಂದ ದೇಶದ ಪ್ರಧಾನಿಯಾಗಿರುವ ದಾರಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಬೆಳೆದು ಬಂದಂತಹ ಅವರ ಹಾದಿ ನಮ್ಮಂತಹ ಯುವ ಸಮೂಹಕ್ಕೆ ಸ್ಫೂರ್ತಿಯಾಗಿದೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಆತ್ಮನಿರ್ಭರ ಭಾರತದ ಕಲ್ಪನೆಯ ಯಶಸ್ವಿಯಾಗಿ ನಾವೆಲ್ಲ ಬದುಕಬೇಕು ಅಂದ್ರೆ ಸಂಘಟಿತರಾಗಿ ಸದೃಢ ಭಾರತ ದೇಶವನ್ನ ಕಟ್ಟಬೇಕು. ನೂತನವಾಗಿ ನೇಮಕಗೊಂಡಂತಹ ಪದಾಧಿಕಾರಿಗಳು ಜವಾಬ್ದಾರಿಯುತವಾಗಿ ಪಕ್ಷ ನಿಷ್ಠೆ ಪ್ರಾಮಾಣಿಕ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸಿ ಶುಭ ಹಾರೈಸಿದ್ರು. ಮುಂಬರುವಂತಹ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗರಿಷ್ಠ 100ಕ್ಕೂ ಹೆಚ್ಚು ಸ್ಥಾನಗಳು ಬಿಜೆಪಿ ಗೆಲುವು ಸಾಧಿಸುವಂತೆ ಎಲ್ಲರೂ ಒಗ್ಗೂಡಿ ಶ್ರಮಿಸೋಣ ಅಂತ ಹೇಳಿ ತಿಳಿಸಿದ್ರು. ಈ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಮಾಜಿ ಪ್ರಧಾನಿ ಅಟಲ್ ವಾಜಪೇಯಿ ಅವರು ಅಜಾತ ಶತ್ರು, ಧೀಮಂತ ನಾಯಕ. ಅವರಿಗೆ ಮಾದರಿ ದೇಶದ ಕಲ್ಪನೆ ಅಗಾಧವಾಗಿತ್ತು. ಮಹಾನ್ ನಾಯಕರು ಸಾಮಾನ್ಯ ವರ್ಗದಲ್ಲಿ ಹುಟ್ಟು ಬೆಳೆದು ಪತ್ರಕರ್ತರಾಗಿ ನಂತರ ಸಂಘ ಮತ್ತು ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ರಾಜಕೀಯವಾಗಿ ಬೆಳೆದಂತಹ ಮಹಾನ್ ನಾಯಕರು. ಭಾರತ ದೇಶದ ಸಾಮರ್ಥ್ಯವನ್ನ ಪ್ರಪಂಚಕ್ಕೆ ಪರಿಚಯಿಸಿದಂತಹ ವ್ಯಕ್ತಿತ್ವ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯಗಳನ್ನು ನೀಡಿ ಉದ್ಯೋಗ ಸೃಷ್ಟಿಯಿಂದ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲು ಕಾರಣಕರ್ತರಾದವರು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಹೇಳಿ ಹಳ್ಳಿಗಳನ್ನ ನಗರಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಕ ಸಂಪರ್ಕ ಕಲ್ಪಿಸಿದ್ದು ಅಟಲ್ ವಾಜಪೇಯಿ ಅಂತ ಹೇಳಿ ತಿಳಿಸಿದ್ರು. ಮಾಧ್ಯಮದ ಜೊತೆ ಇದ್ದು ಇವತ್ತು ನಮ್ಮ ದೇಶದ ಪ್ರಧಾನಿಯಾಗಿ ಅವರೊಂದು ಕಪ್ಪು ಚುಕ್ಕೆಯನ್ನು ತಗೊಂಡೆ, ಯಾರ ಮೇಲೂ ದ್ವೇಷ ಕೂಡ ಇಲ್ಲದೆ ಭಾರತ ಉಳಿಬೇಕು, ದೇಶ ಉಳಿಬೇಕು ಅಂತ ಹೇಳಿ ನಮಗೆಲ್ಲ ಒಂದು ಒಳ್ಳೆಯ ಸಂದೇಶ ಕೊಟ್ಟಂತ ಇವತ್ತು ಅವರನ್ನು ಸ್ಮರಣೆ ಮಾಡ್ತಾ ಇದ್ವಿ. ನಾವೆಲ್ಲ ಧನ್ಯರು ಅಂತ ಹೇಳ್ತಾ, ಹಾಗೆ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕಲ್ಲೂ ಕೂಡ ಬಹಳ ಸುಭದ್ರವಾಗಿ ಇವತ್ತು ಜಿಲ್ಲಾಧ್ಯಕ್ಷರ ಒಂದು ಮಾರ್ಗಸೂಚಿಯ ಮೇರೆಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗಿದೆ. ನಾವು ಜಿಡಿಪಿಯಲ್ಲಿ ಬರೀ 17ನೇ ಸ್ಥಾನದಲ್ಲಿದ್ದೀವಿ. ಇವತ್ತು ನಾವು 3ನೇ ಸ್ಥಾನಕ್ಕೆ ಇಡೀ ದೇಶದಲ್ಲಿ ಜಿಡಿಪಿ ಬಂದಿವೆ ಅಂದ್ರೆ ಅದು ಭಾರತ ಮೊದಲು, ನಾವೆಲ್ಲ ಮೊದಲು ಅಂತ ತಿಳ್ಕೊಳ್ಳಿ ಮಾತ್ರ. ನಾವು ಯಾವಾಗ ವಿದೇಶಿಗಳ ನಮ್ಮನ್ನೆಲ್ಲ ಈಗ ಭಾಷಣ ಮಾಡ್ತಾ ಹೇಳ್ತಾ ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು, ಆವಾಡಿಗಳ ದೇಶ ಅಂತ ನಮ್ಮನ್ನು ಕಡೆಗಣಿಸ್ತಾ ಇದ್ರು. ಇವತ್ತು ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಭಾರತ ಅಂದ್ರೆ ಅದಕ್ಕೊಂದು ಶಕ್ತಿ ಇದೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ತರದ ಒಬ್ಬ ನರೇಂದ್ರ ಮೋದಿಜಿ ಅನ್ನೋ ಒಬ್ಬ ಪ್ರಧಾನಮಂತ್ರಿಗಳಿದ್ದಾರೆ. ಅವರು ನಮ್ಮ ದೇಶನ ಮುನ್ನಡೆಸಿ ಇವತ್ತು ನಾವು ಅಮೆರಿಕ ಚೀನಾ ಬಿಟ್ಟ ಮೇಲೆ ಇವತ್ತು ನಾವು ಭಾರತ, ನಾವು ಇಡೀ ಪ್ರಪಂಚಕ್ಕೆ ಆ ವಿಧಿವಂತ ತೋರಿಸಂತ ಕೆಲಸ ಮಾಡಿದ್ದಾರೆ. ನಮ್ದು ರಕ್ಷಣಾ ವಿಚಾರ ಇರ್ಬೋದು, ಸಂಸ್ಕೃತಿ ವಿಚಾರ ಇರ್ಬೋದು, ನಮ್ಮ ಆತ್ಮನಿರ್ಭರ ಭಾರತದ ಉದ್ದೇಶ ಇರ್ಬೋದು, ನಾವು ಮುಂದೆ ಕೂಡ ನಾವು 2ನೇ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾವೆಲ್ಲರೂ ಸ್ವದೇಶಿ ವಸ್ತುಗಳನ್ನ, ಭಾರತನ ದೇಶನ ನಾವೆಲ್ಲ ಗುರುತಿಸಬೇಕು. ಅವಲಂಬನವಾಗಿ ನಾವು ಭಾರತ ಮುಂದೆ ಬರಬೇಕಂದ್ರೆ ಎಂದು ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮ ಶತಮಾನೋತ್ಸವದ ಅಂಗವಾಗಿ ದೇವನಹಳ್ಳಿ ತಾಲೂಕಿನ ಅಣಿಘಟ್ಟ ಗ್ರಾಮದ ಹತ್ತಿರ ಇರುವಂತಹ ಅಟಲ್ ಬಿಹಾರಿ ವಾಜಪೇಯಿ ರವರ ಶಂಕುಸ್ಥಾಪನೆ ಮಾಡಿದಂತಹ ಪೂರ್ಣ ಪ್ರಜ್ಞಾ ಸಂಶೋಧನಾ ಕೇಂದ್ರಕ್ಕೆ ಇಂದು ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ಮಂಡಲದ ಎಲ್ಲಾ ಕಾರ್ಯಕರ್ತರುಗಳು, ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಭೇಟಿಯನ್ನ ನೀಡಿ ಪಿಎಚ್ಡಿ ಪದವಿ ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ನೀಡೋದರ ಜೊತೆಯಲ್ಲಿ ಸಸಿಗಳನ್ನ ನಾಟಿ ಮಾಡಿ ಸದರಿ ಉದ್ಯಾನವನಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ರವರ ಹೆಸರನ್ನ ನೇಮಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದಂತಹ ದೇಸು ನಾಗರಾಜ್, ಬಿಕೆ ನಾರಾಯಣಸ್ವಾಮಿ, ಆನಂದ್ ಗೌಡ, ದಾಸ, ಎಸ್ಎಂ ಕಾರ್ಯದರ್ಶಿ ವಿಜಯಪುರ ನಗರ ಭಾಗ್ಯಮ್ಮ, ಎಸ್ಸಿ ಮೋರ್ಚಾ ಅಧ್ಯಕ್ಷ ನಾಗೇಶ್ ಬಾಬು, ಕುಂದಾಣ ಯುವ ಮೋರ್ಚಾ ಅಧ್ಯಕ್ಷ ಅರುವನಹಳ್ಳಿ ವೆಂಕಟೇಗೌಡ, ನವೀನ್ ಕುಮಾರ್, ರಾಮ್ ಭಗವಾನ್, ಭಾಗ್ಯಮ್ಮ, ಜಗದೀಶ್, ನವೀನ್ ಸೇರಿದಂತೆ ದೇವನಹಳ್ಳಿ ಮಂಡಲದ ಎಲ್ಲ ಪದಾಧಿಕಾರಿಗಳು, ಮುಖಂಡರುಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದು ಜನತಾ ಪಾರ್ಟಿ ವತಿಯಿಂದ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರವು ಅನುಷ್ಠಾನಕ್ಕೆ ತರ್ತಾ ಇರುವಂತಹ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿವೇಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನ ಜಾರಿಗೊಳಿಸದಂತೆ ಪ್ರತಿಭಟಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.